ಇನ್ನು ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈ ಪ್ರಕರಣವನ್ನ ಸಿಐಡಿಗೆ ಒಪ್ಪಿಸಿದೆ ಈಗ ರಾಜ್ಯ ಸರ್ಕಾರ. ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ನಿರ್ಮಾಣ ಕಾರ್ಯದಲ್ಲಿ ಅವ್ಯವಹಾರಗಳು ನಡೆದಿವೆ ಅಂತ ಹೇಳಿ ಸಾಕಷ್ಟು ಒಂದು ಆರೋಪಗಳು ಕೇಳಿ ಬರ್ತಾ ಇವೆ. ಹಾಗಾಗಿ ಈ ಪ್ರಕರಣವನ್ನ ಈಗ ಸಿಐಡಿಗೆ ಒಪ್ಪಿಸಿದೆ. ಉಡುಪಿ ಜಿಲ್ಲೆ ಕಾರ್ಕಳದ ಬೈಲೂರಿನಲ್ಲಿ ಥೀಮ್ ಪಾರ್ಕ್ ನಿರ್ಮಾಣ ಆಗ್ತಿತ್ತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಥೀಮ್ ಪಾರ್ಕ್ ನಿರ್ಮಾಣ ಆಗಿದೆ. ಶಾಸಕ ಸುನೀಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಿರ್ಮಾಣ ಆಗಿರುವಂತಹ ಥೀಮ್ ಪಾರ್ಕ್ ಇದು. ಆದರೆ ಗೋಮಾಳದಲ್ಲಿ ಪಾರ್ಕ್ ನಿರ್ಮಿಸಿದ್ದಾರೆ, ಇಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಪರಶುರಾಮ ದೇವರ ಮೂರ್ತಿ ನಕಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಮೂರ್ತಿ ತೆರವು ಮಾಡಿದಂತಹ ನಿರ್ಮಿತಿ ಕೇಂದ್ರ. ಸೊ ಕಾಂಗ್ರೆಸ್ ಕಾರ್ಯಕರ್ತರ ಒತ್ತಡದ ಬೆನ್ನಲ್ಲೇ ಈಗ ಸಿಐಡಿಗೆ ವಹಿಸಿದ್ದಾರೆ. ಉಡುಪಿಯ ಕಾರ್ಕಳದ ಬೈಲೂರಿನಲ್ಲಿ ಈ ಒಂದು ಥೀಮ್ ಪಾರ್ಕ್ ನಿರ್ಮಾಣ ಆಗಿರುವಂಥದ್ದು. ಒಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪರಶುರಾಮನ ವಿಗ್ರಹ ಕೂಡ ಇದೆ. ಆದರೆ ಇಲ್ಲಿ ಪರಶುರಾಮನ ವಿಗ್ರಹ ಏನಿದೆಯಲ್ಲ ಅದು ಕೂಡ ನಕಲಿ, ಅದೇನು ಅಸಲಿಯಾದಂಥ ಮೂರ್ತಿ ಅಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪ ಇದೆ. ಹಾಗೆ ಗೋಮಾಳದ ಜಮೀನಿನಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಇದೆ.